ರಾತ್ರಿಗೆ ನೀವು ಈ ಕ್ರೀಮ್ ಅಪ್ಲೈ ಮಾಡಿದ್ರೆ ಅಥವಾ ಈ ಹೋಮ್ ರೆಮಿಡಿ ಫಾಲೋ ಅಪ್ ಮಾಡಿದ್ರೆ ಒಂದು ನೈಟಲ್ಲೇ ನಿಮಗೆ ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಪಿಗ್ಮೆಂಟೇಷನ್ ಹೋಗ್ಬಿಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ, ಮೆಲಸ್ಮಾ ಕಮ್ಮಿ ಆಗುತ್ತೆ ಅಂದರೆ ನಿಜವಾಗ್ಲೂ ನಂಬೇಡಿ. ಅದು ಯಾವ ಮ್ಯಾಜಿಕ್ಕಿಂದನೂ ಸಾಧ್ಯ ಅಲ್ಲ ಅಥವಾ ಡಾಕ್ಟರ್ ಕೈಯಿಂದನೂ ಸಾಧ್ಯ ಅಲ್ಲ. ನೀವು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ನಿಮಗೆ ಫೇಸಲ್ಲಿ ಯಾಕೆ ಪಿಗ್ಮೆಂಟೇಷನ್ ಆಗುತ್ತೆ ಅಥವಾ ಮೆಲಸ್ಮಾ ಆಗುತ್ತೆ, ಸೊ ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಯಾಕೆ ಜಾಸ್ತಿ ಆಗುತ್ತೆ, ನೀವು ಎಷ್ಟೇ ಕ್ರೀಮ್ ಅಪ್ಲೈ ಮಾಡಿದ್ರು, ಯಾವುದೇ ರೆಮಿಡಿ ಫಾಲೋ ಅಪ್ ಮಾಡಿದ್ರು ಯಾಕೆ ಅದು ಕಮ್ಮಿ ಆಗ್ತಿಲ್ಲ ಅನ್ನೋದಕ್ಕೆ ರೀಸನ್ಸ್ನ ಹೇಳ್ತೀನಿ. ಹಾಗೆ ನೀವು ಯಾವ ರೆಮಿಡಿ ಫಾಲೋ ಮಾಡಿದ್ರೆ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ, ಮೆಲಸ್ಮಾ ಪ್ರಾಬ್ಲಮ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ ಕಮ್ಮಿ ಆಗುತ್ತೆ, ಹಾಗೆ ಪರ್ಮನೆಂಟಾಗಿ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇಲೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೋಡಿ ಲೈಕ್ ಮಾಡದೆ ಹಾಗೆ ಹೋಗ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಎನ್ಕರೇಜ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ರಾತ್ರಿಗೆ ನೀವು ಈ ಕ್ರೀಮ್ ಅಪ್ಲೈ ಮಾಡಿದ್ರೆ ಅಥವಾ ಈ ಹೋಮ್ ರೆಮಿಡಿ ಫಾಲೋ ಅಪ್ ಮಾಡಿದ್ರೆ ಒಂದು ನೈಟಲ್ಲೇ ನಿಮಗೆ ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಪಿಗ್ಮೆಂಟೇಷನ್ ಹೋಗ್ಬಿಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ, ಮೆಲಸ್ಮಾ ಕಮ್ಮಿ ಆಗುತ್ತೆ ಅಂದರೆ ನಿಜವಾಗ್ಲೂ ನಂಬೇಡಿ. ಅದು ಯಾವ ಮ್ಯಾಜಿಕ್ಕಿಂದನೂ ಸಾಧ್ಯ ಅಲ್ಲ ಅಥವಾ ಡಾಕ್ಟರ್ ಕೈಯಿಂದನೂ ಸಾಧ್ಯ ಅಲ್ಲ. ನೀವು ಡರ್ಮಟಾಲಜಿಸ್ಟ್ ಹೋದರೆ ಸೊ ಡಾಕ್ಟರ್ ನಿಮ್ಮ ಸ್ಕಿನ್ ನೋಡಿ ಅದು ಯಾವ ರೀತಿ ಇದೆ ಅಂತ ಅದರ ಮೇಲೆ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡೋದನ್ನೇ 2 months ಒಂದು ಇದು ತಗೊತಾರೆ, ಇಲ್ಲ 3 months ತಗೊತಾರೆ, ಇಲ್ಲ 6 months ತಗೊತಾರೆ. ಸೊ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ, ಸೊ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಪಿಗ್ಮೆಂಟೇಷನ್ ಇದೆಯಾ ಅಥವಾ ಸೆಕೆಂಡ್ ಸ್ಟೇಜ್ಗೆ ಹೋಗಿದೆಯಾ ಅಥವಾ ಫುಲ್ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ 6 months, 1 year, 2 years ತನಕನೂ ತಗೊಳುತ್ತೆ. ಸೊ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಒಂದೇ ದಿನಕ್ಕೆ ಯಾವ ಕ್ರೀಮು ವರ್ಕ್ ಆಗಲ್ಲ ಅಥವಾ ಯಾವ ಹೋಮ್ ರೆಮಿಡಿನೂ ವರ್ಕ್ ಆಗಲ್ಲ. ಸೊ ಆ ಥರ ರೆಮಿಡೀಸ್ ಕೂಡ ಇಲ್ಲ. ನಾವು ಕೂಡ ನನ್ನ ಚಾನಲಲ್ಲಿ ತೋರಿಸೋ ರೆಮಿಡೀಸ್ಗಳು ನೀವು ಅಟ್ಲೀಸ್ಟ್ 4 to 5 weeks ಆದರೂ ಟ್ರೈ ಮಾಡಲೇಬೇಕು ಅಂತಲೇ ಹೇಳೋದು. ಯಾಕೆಂದರೆ ಯಾವುದೇ ರೆಮಿಡಿ ಆದ್ರೂ ನಿಮ್ಮ ಫೇಸಲ್ಲಿ ವರ್ಕ್ ಆಗೋಕ್ಕೆ ಆ 3 to 4 weeks ಟೈಮ್ ಆದರೂ ತಗೊಳುತ್ತೆ. ಸೊ ಇದನ್ನು ಮಾತ್ರ ಯಾರು ದಯವಿಟ್ಟು ನಂಬೇಡಿ ನೈಟ್ಗೆ ನಿಮ್ಮ ಫೇಸಲ್ಲಿರೋ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಆಗಲಿ ಹೋಗುತ್ತೆ ಅಂತ. ಯಾಕೆ ಹೋಗಲ್ಲ ಅಂತ ರೀಸನ್ ಏನು ಅಂದರೆ, ಸೊ ನಿಮಗೆ ಪಿಗ್ಮೆಂಟೇಷನ್ ಯಾಕಾಗುತ್ತೆ, ನಮ್ಮ ಫೇಸಲ್ಲಿ ಮೆಲನೋಸೈಟ್ಸ್ ಅನ್ನೋದೊಂದು ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಮೆಲನಿನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಮೆಲನಿನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಸೊ ನಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಅಥವಾ ಮೆಲಸ್ಮಾ ಪ್ರಾಬ್ಲಮ್ ಬಂಗ್ ಥರ ಆಗೋದಾಗಲಿ, ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ, ಸೊ ಫೇಸಲ್ಲಿ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗೋದಾಗಲಿ ಜಾಸ್ತಿ ಆಗುತ್ತೆ. ಈ ಮೆಲನೋಸೈಟ್ಸ್ ಯಾಕೆ ಮೆಲನಿನ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ, ಅದರಿಂದ ಯಾಕೆ ನಮಗೆ ಪಿಗ್ಮೆಂಟೇಷನ್ ಆಗುತ್ತೆ ಅಂದರೆ, ನಮ್ಮ ಸ್ಕಿನ್ ಅಂದರೆ ನಮ್ಮ ಫೇಸು ಹೊರಗಡೆ ಸನ್ಗೆ ಎಕ್ಸ್ಪೋಸ್ ಆದಾಗ ಸನ್ನಿಂದ ಬರೋ UV ರೈಸಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಮೆಲನೋಸೈಟ್ಸ್ ಏನು ಮಾಡುತ್ತೆ, ಮೆಲನಿನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಕ್ಚುಲಿ ಮೆಲನಿನ್ ಬಂದು ನಮ್ಮ ಫೇಸ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ UV ರೈಸಿಂದ. ಸೊ ನಾವು ಜಾಸ್ತಿ ಸನ್ಗೆ ಎಕ್ಸ್ಪೋಸ್ ಆದಷ್ಟು ಜಾಸ್ತಿ ಮೆಲನಿನ ಪ್ರೊಡ್ಯೂಸ್ ಮಾಡುತ್ತೆ. ಮೆಲೋಸೈಟ್ಸ್ ಬಂದು ಮೆಲನಿನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೆಲನಿನ್ ಬಂದು ಜಾಸ್ತಿ ಪ್ರೊಡ್ಯೂಸ್ ಆದಾಗ ಫೇಸಲ್ಲಿ ಬಂದು ಜಾಸ್ತಿ ಪಿಗ್ಮೆಂಟೇಷನ್ ಆಗಲಿ, ಮೆಲಸ್ಮಾ ಪ್ರಾಬ್ಲಮ್ ಆಗಲಿ, ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ ಜಾಸ್ತಿ ಆಗುತ್ತೆ. ಸೊ ಇದನ್ನ ಹೇಗೆ ಅವಾಯ್ಡ್ ಮಾಡಬೇಕು, 2 ಜನ ಲೇಡೀಸ್ಗಳು ಸೊ ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವರು ಹೊರಗಡೆ ಸನ್ಲೈಟಲ್ಲಿ ಎಕ್ಸ್ಪೋಸ್ ಆಗಲೇಬೇಕಾಗುತ್ತೆ. ಅದರಿಂದ ಅವ್ರಿಗೆ ಪಿಗ್ಮೆಂಟೇಷನ್ ಆಗಲಿ, ಮೆಲಸ್ಮಾ ಪ್ರಾಬ್ಲಮ್ ಆಗಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂದರೆ, ನೀವು ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಅಪ್ಲೈ ಮಾಡಲೇಬೇಕು. ಸೊ 4 hours ಒಂದ್ಸತಿ ಸನ್ಸ್ಕ್ರೀನ್ ಬಂದು ಒಳ್ಳೆ SPF ಇರೋ 50++ ಇರೋದನ್ನ ನೋಡಿ ತಗೋಬೇಕಾಗುತ್ತೆ ನೀವು. ಸೊ ಅದನ್ನು ತಗೊಂಡು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ನಿಮಗೆ ಯಾಕೆ ಕೆಲವೊಂದು ಲೇಡೀಸ್ ಜಾಸ್ತಿ ಸನ್ಗೆ ಎಕ್ಸ್ಪೋಸ್ ಆಗದೆ ಇದ್ರೂ ಸೊ ಮನೇಲೇ ಇದ್ರೂ ಅವ್ರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ, ಮೆಲಸ್ಮಾ ಪ್ರಾಬ್ಲಮ್ ಆಗಲಿ ಬರ್ತಾ ಇರುತ್ತೆ. ಸೊ ಇದು ಯಾಕೆ ಅಂದರೆ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೆಲವು ಲೇಡೀಸ್ಗಳಿಗೆ ಈ ಮೆಲಸ್ಮಾ ಪ್ರಾಬ್ಲಮ್ ಆಗಲಿ, ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ ಬರುತ್ತೆ. ಸೊ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರೋ ಅಂದರೆ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಬರೋ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ, ಮೆಲಸ್ಮಾ ಪ್ರಾಬ್ಲಮ್ಗಾಗಲಿ ನೀವು ಇದನ್ನು ಕ್ಯೂರ್ ಮಾಡ್ಕೋಬೇಕಂದ್ರೆ ನೀವು ಜಸ್ಟ್ ಬರೀ ಕ್ರೀಮ್ ಆಗಲಿ, ರೆಮಿಡೀಸ್ ಆಗಲಿ ಫಾಲೋ ಅಪ್ ಮಾಡ್ತಾ ಬಂದರೆ ಅದು ಅಷ್ಟು ಕ್ಯೂರ್ ಆಗಲ್ಲ, ತುಂಬ ಸ್ಲೋ ಆಗುತ್ತೆ. ನೀವು ಹೊರಗಡೆ ಅಪ್ಲೈ ಅಂದರೆ ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡೋದಕ್ಕಿಂತ ಇಂಟರ್ನಲ್ ಆಗಿ ನೀವು ಈ ಸ್ಕಿನ್ ಕೇರ್ ಜ್ಯೂಸಸ್ ಅಂದರೆ
ABC ಜ್ಯೂಸಸ್ ಅಥವಾ ಆಮ್ಲಾ ಜ್ಯೂಸ್, ಆರೆಂಜ್ ಜ್ಯೂಸ್, ಈ ಥರ ನೀವು ನಿಮ್ಮ ಸ್ಕಿನ್ನ ಪ್ಯೂರಿಫೈ ಮಾಡೋ ಡ್ರಿಂಕ್ಸ್ನ ಇಂಟರ್ನಲ್ ಆಗಿ ತಗೊಳ್ತಾ ಬರಬೇಕು. ಹಾಗೆ ಎಕ್ಸ್ಟರ್ನಲ್ ಆಗಿ ಕೂಡ ನಿಮ್ಮ ಅನುಕೂಲ ತಕ್ಕನಾಗಿ ನಿಮಗೆ ಕ್ರೀಮ್ಸ್, ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನೇ ಯೂಸ್ ಮಾಡ್ಬೋದು, ಅಥವಾ ನೀವು ಹೋಮ್ ರೆಮಿಡೀಸ್ನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ಫಾಲೋ ಅಪ್ ಮಾಡ್ಬೋದು. ಪಿಗ್ಮೆಂಟೇಷನ್ ಬಂದು ನಿಮಗೆ 2 ಸ್ಟೇಜಸಲ್ಲೇ ಇರುತ್ತೆ. ಫಸ್ಟ್ ಸ್ಟೇಜ್ ಬಂದು ನಿಮಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇನಿಷಿಯಲ್ ಆಗಿ ಅದು ಸ್ಟಾರ್ಟ್ ಆಗಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಫೇಸಲ್ಲಿ ಚೇಂಜಸ್ ಗೊತ್ತಾದಾಗ. ಸೊ ಅದಕ್ಕೆ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಂಗಿದ್ರೆ ಕನ್ಸಲ್ಟ್ ಮಾಡ್ಕೋಬೋದು. ಅವ್ರು ನಿಮಗೆ ಕ್ರೀಮ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ಅಪ್ಲೈ ಮಾಡ್ಬೋದು. ಸೊ ನಾನಿಲ್ಲಿ ಯಾವುದೇ ರೀತಿಯಾದ ಕ್ರೀಮ್ ಯೂಸ್ ಮಾಡಬೇಡಿ, ಬರೀ ಹೋಮ್ ರೆಮಿಡೀಸೇ ಯೂಸ್ ಮಾಡಿ, ಅದು ಆಯುರ್ವೇದಿಕ್ಕು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಯಾವುದ್ರ ಬಗ್ಗೆನೂ ಖಂಡಿತವಾಗಿ ಇದನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಮ ಅನುಕೂಲ ತಕ್ಕನಾಗೆ ನೀವು ಕ್ರೀಮ್ಸ್ನ ಯೂಸ್ ಮಾಡ್ಬೋದು, ಕಾಸ್ಟ್ಲಿ ಕ್ರೀಮ್ಸ್ ಅಥವಾ ಅವ್ರು ಯಾವ್ದು ಸಜೆಸ್ಟ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಆ ಕ್ರೀಮ್ಸ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಅದಂತೂ ತುಂಬ ಪವರ್ಫುಲ್ ರೆಮಿಡಿ. ಅದನ್ನು ಒಂದ್ಸತಿ ನೀವು ಪ್ರಿಪೇರ್ ಮಾಡಿಟ್ಕೊಂಡ್ರೆ 2 to 3 months ತನಕ ಯೂಸ್ ಮಾಡ್ಬೋದು. ಆ ವಿಡಿಯೋ ಮಾಡಬೇಕಾದ್ರೆ ಕೂಡ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಅದಕ್ಕೆ ಫಸ್ಟ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ನ ತೊಗೋಬೇಕಾಗತ್ತೆ. ಫಸ್ಟ್ ಸ್ಟೇಜಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡಾಗ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಕಮ್ಮಿ ಆದಮೇಲೆ ನೀವು ಏನು ಮಾಡ್ತೀರಾ, ಸನ್ಗೆ ಮತ್ತೆ ಎಕ್ಸ್ಪೋಸ್ ಆಗ್ತೀರಾ. ಸನ್ಗೆ ಎಕ್ಸ್ಪೋಸ್ ಆಗಬೇಕಾದ್ರೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲ್ಲ. ಮತ್ತು ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡಿರ್ತಾರಲ್ಲ ಕ್ರೀಮ್ಸ್ ಆಗಲಿ ಅಥವಾ ನೀವೇನಾದ್ರು ಹೋಮ್ ರೆಮಿಡೀಸ್ ಫಾಲೋ ಅಪ್ ಮಾಡ್ತಾ ಇರ್ತೀರಲ್ಲ, ಸೊ ಕಮ್ಮಿ ಆಗಿದೆ, ಹೋಗ್ಬಿಟ್ಟಿದೆ, ಬರಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಮತ್ತೆ ನೀವು ಸನ್ಗೆ ಅದೇ ರೀತಿ ಎಕ್ಸ್ಪೋಸ್ ಆದಾಗ ನಮ್ಮ ಮೆಲೋಸೈಟ್ಸ್ ಏನು ಮಾಡುತ್ತೆ, ಫೇಸಲ್ಲಿರೋ ಮೆಲೋಸೈಟ್ಸ್ ಅದು ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಜಾಸ್ತಿ ಮೆಲನಿನ ಪ್ರೊಡ್ಯೂಸ್ ಮಾಡಿ ಮತ್ತೆ ಫೇಸಲ್ಲಿ ಜಾಸ್ತಿ ಆಗುತ್ತೆ. ಅದು ಹೈಪರ್ ಪಿಗ್ಮೆಂಟೇಷನ್, ಜಾಸ್ತಿ ಪಿಗ್ಮೆಂಟೇಷನ್ ಆದಾಗ ಸೊ ಫೇಸಲ್ಲಿ ಅದು ಕಲೆಗಳು ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಅದು ಬೇಗ ಹೋಗಲ್ಲ ಫೇಸಿಂದ. ಸೊ ಟೈಮ್ ತೊಗೊಳುತ್ತೆ. ತುಂಬ ಹೈಪರ್ ಪಿಗ್ಮೆಂಟೇಷನ್ ಇದೆ ಅಂದರೆ 5 months 6 months ತನಕನೂ ತೊಗೊಳುತ್ತೆ, ಅಥವಾ ಕೆಲವ್ರಿಗೆ 1 year ತನಕನೂ ತೊಗೊಳುತ್ತೆ. ಇನ್ನು ಕೆಲವ್ರಿಗೆ ಈ ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ಬರ್ತ್ ಕಂಟ್ರೋಲ್ ಟ್ಯಾಬ್ಲೆಟ್ಸ್ ತೊಗೊತಾರಲ್ಲ, ಸೊ ಈ ಪಿಲ್ಸ್ ತೊಗೊಳೋದ್ರಿಂದನೂ ನಿಮ್ಮ ಬಾಡಿ ಒಳಗಡೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆವಾಗ ಬಾಡಿ ಹೆಚ್ಚಿಗೆ ಮೆಲನಿನ ಪ್ರೊಡ್ಯೂಸ್ ಮಾಡಿದಾಗ ಸೊ ನಿಮ್ಮ ಫೇಸಸ್ಸಲ್ಲಿ ಅಥವಾ ಬಾಡಿಲಿ ನಿಮ್ಮ ಫೇಸ್ ಅಷ್ಟೇ ಅಲ್ಲ ಬಾಡಿಲಿ ಕೂಡ ಒಂದೊಂದ್ಸತಿ ಈ ಮೆಲಸ್ಮಾ ಪ್ರಾಬ್ಲಮ್ಸ್ ಬರುತ್ತೆ, ಬ್ಯಾಕಲ್ಲಾಗಲಿ ಬರುತ್ತೆ. ಸೊ ಈ ಥರ ರೀಸನ್ಸ್ಗೂ ಪಿಗ್ಮೆಂಟೇಷನ್ಸ್ ಬರುತ್ತೆ ಫೇಸಲ್ಲಿ. ಸೊ ಇವಾಗ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಪ್ರಾಬ್ಲಮ್ ಆಗಲಿ ಫೇಸಲ್ಲಿ ಯಾಕೆ ಬರುತ್ತೆ ಅಂತ. ಒಂದು ಬಂದು ಜಾಸ್ತಿ ನೀವು ಸನ್ರೈಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ, ಸೆಕೆಂಡ್ ಬಂದು ಬರ್ತ್ ಕಂಟ್ರೋಲ್ ಪಿಲ್ಸಿಂದ, ಥರ್ಡ್ ಬಂದು ನಿಮ್ಮ ಬಾಡಿಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೂಡ ಬರುತ್ತೆ. ಸೊ ಈ 3 ರೀಸನ್ಸ್ಗೂ ಬರುತ್ತೆ. ಇನ್ನು ಕೆಲವ್ರಿಗೆ PCOD ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಅದು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಸೇರಿಕೊಳ್ಳುತ್ತೆ. ಅಂಥವ್ರಿಗೂ ಕೂಡ ಈ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ ಪಿಂಪಲ್ಸ್ ಪ್ರಾಬ್ಲಮ್ ಆಗಲಿ ಬರುತ್ತೆ. ಸೊ ನಾನು ಹೇಳೋದು ಏನು ಅಂದರೆ ನಿಮ್ಗೇನಾದ್ರು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಕಾಣಿಸ್ಕೊತಿದೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಕಸ್ಮಾತ್ ಆ ಡಾರ್ಕ್ ಸ್ಪಾಟ್ಸ್ ಆಗಲಿ ಮೆಲಸ್ಮಾ ಆಗಲಿ ತುಂಬ ನಿಮ್ಮ ಸ್ಕಿನ್ ಒಳಗಡೆ ಫುಲ್ ಸ್ಟ್ರಾಂಗಾಗಿ ಪೆನಿಟ್ರೇಟ್ ಆದರೆ ಅದನ್ನು ರಿಮೂವ್ ಮಾಡೋಕ್ಕೆ ಸ್ಕಿನ್ನಿಂದ ತುಂಬ ಟೈಮ್ ಹಿಡಿಯುತ್ತೆ. ಅದು ವಾಸಿ ಆಗೋಕ್ಕೆ 4 to 5 months ತೊಗೊಳುತ್ತೆ. ಸೊ ಆಮೇಲೆ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ನೀವು ಸನ್ನಿಗೆ ಎಕ್ಸ್ಪೋಸ್ ಆಗಬೇಕಾದ್ರೆ ನೆಗ್ಲೆಕ್ಟ್ ಮಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ದಲೆ ಆ ರೆಮಿಡೀಸ್ನ ಫಾಲೋ ಅಪ್ ಮಾಡ್ದಲೆ ಹಾಗೆ ಬಿಟ್ಟರೆ ಮತ್ತೆ ನಿಮಗೆ ಆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನೀವು ಏನು ರೆಮಿಡಿನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅದನ್ನು ಹಾಗೆ ಫಾಲೋ ಅಪ್ ಮಾಡಬೇಕು. ಸನ್ರೈಸ್ಗೆ ಎಕ್ಸ್ಪೋಸ್ ಆಗಬೇಕಾದ್ರೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಹೋಮ್ ರೆಮಿಡಿ ತೋರಿಸ್ತೀನಿ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಆ ರೆಮಿಡಿನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮಗೆ ಯಾವ ಕ್ರೀಮು ಬೇಕಾಗಲ್ಲ, ಯಾವ ಸ್ಟೆರಾಯ್ಡ್ಸ್ ಕೂಡ ಬೇಕಾಗಲ್ಲ. ಸೊ ಅದನ್ನು ನೀವು ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನ್ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅನ್ಕೊತೀನಿ. ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.